ಸ್ನೇಹಿತರೆ ನಮಸ್ಕಾರ. ಮನೆಯಲ್ಲಿ ಸಮೃದ್ಧಿ ತರುವುದಕ್ಕಾಗಿ ಪ್ರತಿದಿನ ಈ 10 ಕೆಲಸಗಳನ್ನು ಮಾಡಿ. ಅನೇಕ ಬಾರಿ ಲಕ್ಷಾಂತರ ಪ್ರಯತ್ನಗಳ ನಂತರವೂ ಮನೆಯಲ್ಲಿ ಸಮೃದ್ಧಿ ಆಗುವುದಿಲ್ಲ. ಹೆಚ್ಚು ಶ್ರಮ ವಹಿಸಿದ ನಂತರವೂ ಯಶಸ್ಸು ಸಿಗುವುದಿಲ್ಲ ಮತ್ತು ಧನದ ಬೆಳವಣಿಗೆ ಆಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅನೇಕ ಬಾರಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುವ ಕಾರಣ ಅಥವಾ ದೇವಿ ದೇವತೆಗಳು ಮತ್ತು ಪಿತೃಗಳ ಆಶೀರ್ವಾದ ಇಲ್ಲದ ಕಾರಣ ಶಾರೀರಿಕ, ಮಾನಸಿಕ, ಆರ್ಥಿಕ ಮತ್ತು ಕುಟುಂಬ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅನೇಕ ಬಾರಿ ಕೆಲಸಗಳು ಆಗುತ್ತಿದ್ದಂತೆಯೇ ಕೆಟ್ಟು ಹೋಗುತ್ತವೆ. ಅಂತಹ ಸಂದರ್ಭದಲ್ಲಿ ನೀವು ಈ ಉಪಾಯಗಳನ್ನು ಅನುಸರಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಈ ಉಪಾಯಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವಾಹ ಹೆಚ್ಚಾಗುತ್ತದೆ. ಇದರೊಂದಿಗೆ ಸುಖ, ಸಮೃದ್ಧಿ, ಧನ ಸಂಪತ್ತುಗಳ ಪ್ರಾಪ್ತಿಯಾಗುತ್ತದೆ. ಬನ್ನಿ, ಸಮೃದ್ಧಿ ಪಡೆಯುವುದಕ್ಕಾಗಿ ಪ್ರತಿದಿನ ಯಾವ 10 ಕೆಲಸಗಳನ್ನು ಖಂಡಿತವಾಗಿ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ತಪ್ಪದೆ ವಿಡಿಯೋ ಲೈಕ್ ಮಾಡಿ. 1. ಯಾವುದೇ ಮಾಂಗಲಿಕ ಅಥವಾ ಶುಭ ಕೆಲಸದಲ್ಲಿ ಕರ್ಪೂರದ ವಿಶೇಷ ಮಹತ್ವವಿದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಕರ್ಪೂರ ಸುಡುವುದರಿಂದ ವಾಸ್ತುದೋಷ ಮತ್ತು ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ವಾರಕ್ಕೊಮ್ಮೆ ಕರ್ಪೂರ ಖಂಡಿತವಾಗಿ ಸುಡಿ. ಇದನ್ನು ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚು ಉತ್ಪತ್ತಿಯಾಗುತ್ತದೆ. ಪ್ರಕೃತಿಯ ನಿಯಮ ಇದು. ನೀವು ಎಷ್ಟು ಕೊಡುತ್ತೀರೋ ಅಷ್ಟನ್ನು ಅದು 2ರಷ್ಟು ಹೆಚ್ಚಿಸಿ ಹಿಂತಿರುಗಿಸುತ್ತದೆ. ನೀವು ಧನ ಅಥವಾ ಅನ್ನವನ್ನು ಹಿಡಿದುಕೊಂಡು ಇಟ್ಟರೆ ಅದು ಕಳೆದು ಹೋಗುತ್ತದೆ. ದಾನದಲ್ಲಿ ಉತ್ತಮ ದಾನವೆಂದರೆ ಅನ್ನದಾನ. 2. ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಸಾಸುವೆ ಎಣ್ಣೆಯ ದೀಪವನ್ನು ಹೊತ್ತಿಸಿ ಮತ್ತು ಅದರಲ್ಲಿ 2 ಲವಂಗ ಹಾಕಿ. ನೀವು ಬಯಸಿದರೆ ಈ ದೀಪವನ್ನು ಪ್ರತಿದಿನ ಪ್ರವೇಶ ದ್ವಾರದ 2 ಬದಿಯಲ್ಲೂ ಅಥವಾ ಒಂದು ಬದಿಯಲ್ಲಿ ಹಚ್ಚಬಹುದು. ಇದನ್ನು ಮಾಡುವುದರಿಂದ ದೇವಿ ದೇವತೆಗಳ ಜೊತೆಗೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಇದರಿಂದ ಮನೆಯಲ್ಲಿ ಸಮೃದ್ಧಿ ಆಗುತ್ತದೆ. ಮನೆಯಲ್ಲಿ ರೊಟ್ಟಿ ತಯಾರಿಸಿದಾಗ ರೊಟ್ಟಿ ಬೇಯಿಸುವ ತಟ್ಟೆ ಬಿಸಿಯಾದ ನಂತರ ಅದರಲ್ಲಿ ಸ್ವಲ್ಪ ಹಾಲನ್ನು ಚುಮುಕಿಸಿ. ಇದನ್ನು ಮಾಡುವುದರಿಂದ ಎಲ್ಲಾ ರೀತಿಯ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಇದರೊಂದಿಗೆ ಮೊದಲ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಿ. ಈ ರೊಟ್ಟಿಯಲ್ಲಿ ಒಂದು ಹಿಟ್ಟಿನ ಉಂಡೆಯಲ್ಲಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಇಡಬಹುದು. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ತಿನ್ನಿಸುವುದು ಬಹಳ ಒಳ್ಳೆಯದು ಎಂದು ನಂಬಲಾಗಿದೆ. ಇದರಿಂದ ಕುಂಡಲಿಯ ಎಲ್ಲಾ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ಇದರೊಂದಿಗೆ ಜೀವನದಲ್ಲಿ ಪ್ರಗತಿ, ಸುಖ, ಸಮೃದ್ಧಿ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ನಂತರ ಗುಡಿಸಬಾರದು. ಇದನ್ನು ಮಾಡುವುದರಿಂದ ಮಾತಾ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾಳೆ ಮತ್ತು ಅಲಕ್ಷ್ಮಿಯ ವಾಸವಾಗುತ್ತದೆ. ದಾರಿದ್ರ್ಯ ಹಿಂಬಾಲಿಸುತ್ತದೆ ಎಂದು ನಂಬಲಾಗಿದೆ. 3. ಎಂದಿಗೂ ಬ್ರಹ್ಮ ಮುಹೂರ್ತ ಅಥವಾ ಸಂಧ್ಯಾ ಕಾಲದಲ್ಲಿ ಗುಡಿಸಬಾರದು. ಗುಡಿಸುವ ಸಾಧನವನ್ನು ಅತಿಥಿಯ ದೃಷ್ಟಿಗೆ ಬೀಳದಂತಹ ಸ್ಥಳದಲ್ಲಿ ಇರಿಸಿ. ಗುಡಿಸುವ ಸಾಧನವನ್ನು ಹಾಸಿಗೆಯ ಕೆಳಗೆ ಇರಿಸಬಾರದು. ಮನೆಯನ್ನು ಸ್ವಚ್ಛ, ಸುಂದರವಾಗಿ ಇರಿಸಿ. ಮನೆಯ 4 ಕೋಣೆಗಳನ್ನು ಸ್ವಚ್ಛವಾಗಿರಿಸಿ. ವಿಶೇಷವಾಗಿ ಈಶಾನ್ಯ, ಉತ್ತರ ಮತ್ತು ವಾಯುವ್ಯ ಕೋಣೆಗಳನ್ನು ಯಾವಾಗಲೂ ಖಾಲಿ ಮತ್ತು ಸ್ವಚ್ಛವಾಗಿರಿಸಿ. ಸ್ನಾನ ಗೃಹವನ್ನು ತೇವವಾಗಿರಿಸುವುದು ಆರ್ಥಿಕ ಸ್ಥಿತಿಗೆ ಉತ್ತಮವಲ್ಲ. ಬಳಸಿದ ನಂತರ ಅದನ್ನು ಬಟ್ಟೆಯಿಂದ ಒಣಗಿಸುವ ಪ್ರಯತ್ನ ಮಾಡಿ. 4. ಭೋಜನದ ತಟ್ಟೆಯನ್ನು ಯಾವಾಗಲೂ ಚಾಪೆ, ಪೀಠ ಅಥವಾ ಟೇಬಲ್ ಮೇಲೆ ಗೌರವದೊಂದಿಗೆ ಇರಿಸಿ. ತಿನ್ನುವ ತಟ್ಟೆಯನ್ನು ಎಂದಿಗೂ ಒಂದು ಕೈಯಿಂದ ಹಿಡಿಯಬಾರದು. ಇದನ್ನು ಮಾಡುವುದರಿಂದ ಅನ್ನ ಪ್ರೇತ ಯೋನಿಗೆ ಹೋಗುತ್ತದೆ. ಭೋಜನ ಮಾಡಿದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ತಟ್ಟೆಯಲ್ಲಿ ಎಂದಿಗೂ ಉಳಿಕೆ ಬಿಡಬಾರದು. ಭೋಜನ ಮಾಡಿದ ನಂತರ ತಟ್ಟೆಯನ್ನು ಎಂದಿಗೂ ಕಿಚನ್ ಸ್ಟ್ಯಾಂಡ್
ಹಾಸಿಗೆ ಅಥವಾ ಟೇಬಲ್ ಕೆಳಗೆ ಇರಿಸಬಾರದು. ಭೋಜನಕ್ಕೆ ಮುನ್ನ ದೇವತೆಗಳ ಆಗಮನ ಖಂಡಿತವಾಗಿ ಮಾಡಿ. ಭೋಜನ ಮಾಡುವಾಗ ಮಾತುಕತೆ ಅಥವಾ ಕೋಪ ಮಾಡಬಾರದು. ಭೋಜನವನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು. 5. ಮನೆಯಲ್ಲಿ ಪೂಜಾ ಕೋಣೆ ಇಲ್ಲದಿದ್ದರೆ ಯಾವುದೇ ಜ್ಯೋತಿಷ್ಯ ಗ್ರಂಥದ ವಿಶೇಷ ಸಲಹೆಯನ್ನು ಪಡೆದು ಪೂಜಾ ಮನೆ ನಿರ್ಮಿಸಿ. ಅದು ಅನುಮತಿ ನೀಡಿದರೆ ವಾಸ್ತುಶಾಸ್ತ್ರಜ್ಞರನ್ನು ಸಂಪರ್ಕಿಸಿ ಪೂಜಾ ಮನೆ ನಿರ್ಮಿಸಿ. ಇದು ಏಕೆಂದರೆ ಕೆಲವು ವ್ಯಕ್ತಿಗಳ ಕುಂಡಲಿಯ ಪ್ರಕಾರ ಮನೆಯಲ್ಲಿ ಪೂಜಾ ಮನೆ ಇಡುವುದು ಹಾನಿಕಾರಕವಾಗುತ್ತದೆ. ಯಾವುದೇ ದೇವಿ ದೇವತೆಯ ಒಂದಕ್ಕಿಂತ ಹೆಚ್ಚು ಮೂರ್ತಿ ಅಥವಾ ಚಿತ್ರವನ್ನು ಇರಿಸಬಾರದು. ಪೂಜಾ ಮನೆಯ ಹೊರತಾಗಿ ದೇವಿ ಅಥವಾ ದೇವತೆಯ ಮೂರ್ತಿ ಅಥವಾ ಚಿತ್ರವನ್ನು ಮನೆಯ ಬೇರೆ ಯಾವುದೇ ಭಾಗದಲ್ಲಿ ಅಂಟಿಸಬಾರದು. ಯಾವುದೇ ದೇವತೆಯ 2 ಚಿತ್ರಗಳನ್ನು ಅವುಗಳ ಮುಖಗಳು ಎದುರೆದುರಾಗುವಂತೆ ಅಂಟಿಸಬಾರದು. ದೇವಿ ದೇವತೆಗಳ ಚಿತ್ರವನ್ನು ಎಂದಿಗೂ ನೈಋತ್ಯ ಕೋನದಲ್ಲಿ ಅಂಟಿಸಬಾರದು. ಇಲ್ಲದಿದ್ದರೆ ಕೋರ್ಟ್ ಕಚೇರಿ ಪ್ರಕರಣಗಳಲ್ಲಿ ಸಿಲುಕುವ ಸಂಪೂರ್ಣ ಸಾಧ್ಯತೆ ಇದೆ. ಧನ ಪೆಟ್ಟಿಗೆಯಲ್ಲಿ ಹಳದಿ ಗಂಟುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇರಿಸಿ. ಜೊತೆಗೆ ಕೆಲವು ಕವಡೆಗಳು ಮತ್ತು ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಇರಿಸಿ. ಕೆಲವು ಅಕ್ಕಿಯನ್ನು ಹಳದಿ ಮಾಡಿ ಧನ ಪೆಟ್ಟಿಗೆಯಲ್ಲಿ ಇರಿಸಿ. ಧನ ಪೆಟ್ಟಿಗೆಯಲ್ಲಿ ಇತ್ತರದ ಶಿಶಿ, ಚಂದನದ ಬತ್ತಿ ಅಥವಾ ಅಗರಬತ್ತಿಯ ಪ್ಯಾಕೆಟ್ ಇರಿಸಬಹುದು. ಇದರಿಂದ ಸುಗಂಧ ಉಳಿಯುತ್ತದೆ. ಮನೆಯಲ್ಲಿ ದೇವಿ ದೇವತೆಗಳ ಮೇಲೆ ಅರ್ಪಿಸಿದ ಹೂವು ಅಥವಾ ಹಾರಗಳು ಒಣಗಿದ ನಂತರವೂ ಅವುಗಳನ್ನು ಮನೆಯಲ್ಲಿ ಇರಿಸುವುದು ಶುಭವಲ್ಲ. 6. ಮಾತಾ ಲಕ್ಷ್ಮಿ ಮತ್ತು ಕುಬೇರ ದೇವರ ಕೃಪೆ ಪಡೆಯುವುದಕ್ಕಾಗಿ ನಿಮ್ಮ ಧನ ಪೆಟ್ಟಿಗೆ ಅಥವಾ ಹಣದ ಚೀಲದಲ್ಲಿ 3 ನಾಣ್ಯಗಳನ್ನು ಇರಿಸಿ. ಮನೆಯ ಮಂದಿರದಲ್ಲಿ ಕೆಂಪು ಪಟ್ಟದಿಂದ 3 ನಾಣ್ಯಗಳನ್ನು ಕಟ್ಟಿ ತೂಗು ಹಾಕಬಹುದು. ಇದನ್ನು ಮಾಡುವುದರಿಂದ ಭಾಗ್ಯ ಹೆಚ್ಚಾಗುತ್ತದೆ ಮತ್ತು ಎಲ್ಲಾ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಮೀನಿನ ಬೆಳ್ಳಿ ಮೂರ್ತಿಯನ್ನು ಮನೆಯಲ್ಲಿ ಇಡುವುದು ಬಹಳ ಶುಭವೆಂದು ಹೇಳಲಾಗಿದೆ. ಇದರಿಂದ ಸುಖ, ಸಮೃದ್ಧಿ, ಧನ ಮತ್ತು ಉತ್ತಮ ಆರೋಗ್ಯ ಸಿಗುತ್ತದೆ. ಮನೆಯಲ್ಲಿ ಮೀನಿನ ಬೆಳ್ಳಿ ಮೂರ್ತಿ ಇಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸುಖವಾಗುತ್ತದೆ. 7. ಮನೆಯ ವಸ್ತುಗಳನ್ನು ವಾಸ್ತು ಪ್ರಕಾರ ಇರಿಸಿ. ಪ್ರತಿದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಪ್ರತಿದಿನ ಹರಿಪೂಜೆ ಮಾಡಿ. ಮನೆಯ ಹೊರಗೆ ಸ್ವಸ್ತಿಕ್ ಚಿಹ್ನೆ ಬರೆಯಿರಿ ಮತ್ತು ಕುಂಕುಮ, ಹಳದಿ ಹಾಕಿ ದೀಪದಿಂದ ಆರತಿ ಮಾಡಿ. ಇದರೊಂದಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಸುಡಿ ಮತ್ತು ಮನೆಯ ವಾತಾವರಣವನ್ನು ಸುಗಂಧಗೊಳಿಸಿ. ಯಾರು ನಿತ್ಯ ದೇವಹರಿಯ ಪೂಜೆ ಮಾಡುತ್ತಾರೋ, ದೇವಹರಿಯ ಸುತ್ತ ತುಪ್ಪದ ದೀಪ ಹಚ್ಚುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ನಿವಾಸ ಮಾಡುತ್ತಾಳೆ. 8. ಅರಳಿ ಮರದಲ್ಲಿ ದೇವತೆಗಳ ವಾಸವಿದೆ. ಅರಳಿ ಮರವನ್ನು ಶನಿವಾರ ಮಾತ್ರ ಮುಟ್ಟಬೇಕು. ಶನಿವಾರ ಅರಳಿ ಮರಕ್ಕೆ ಕಪ್ಪು ಎಳ್ಳು, ಹಸಿ ಹಾಲು, ಗಂಗಾಜಲ, ಜೇನುತುಪ್ಪ, ಬೆಲ್ಲವನ್ನು ಉಕ್ಕಿನ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಹಾಕಿ ಅರ್ಪಿಸಿ. ಸಾಸುವೆ ಎಣ್ಣೆಯ ದೀಪ ಹಚ್ಚಿ. ಈ ಕೆಲಸವನ್ನು ಪ್ರತಿ ಶನಿವಾರ ಮಾಡುತ್ತಾ ಹೋದರೆ ನಿಧಾನವಾಗಿ ದುರ್ಭಾಗ್ಯ ದೂರವಾಗುತ್ತದೆ. ಅರಳಿ ಮರದ ಬುಡದಲ್ಲಿ ಎಣ್ಣೆ ದೀಪ ಹೊತ್ತಿಸಿ ನಂತರ ಮನೆಗೆ ಹಿಂತಿರುಗಿ ಬನ್ನಿ ಮತ್ತು ಹಿಂದಕ್ಕೆ ತಿರುಗಿ ನೋಡಬಾರದು. ಇದರಿಂದ ನಿಮ್ಮ ಧನಲಾಭದೊಂದಿಗೆ ಎಲ್ಲ ಕೆಟ್ಟು ಹೋದ ಕೆಲಸಗಳು ಸರಿ ಹೋಗುತ್ತವೆ. 9. ಸಂಧ್ಯಾಕಾಲದಲ್ಲಿ ಅನಿಷ್ಟ ಶಕ್ತಿಗಳು ಬಲವಾಗುವ ಕಾರಣ ಈ ಕಾಲದಲ್ಲಿ ಕೆಳಕಂಡ ವಿಷಯಗಳು ನಿಷೇಧಿಸಲಾಗಿವೆ. ತಿನ್ನುವುದು, ಕುಡಿಯುವುದು, ಗಾಳಿಗಳು ಕೊಡುವುದು, ಜಗಳವಾಡುವುದು, ಅಭದ್ರ ಮತ್ತು ಅಸತ್ಯ ಮಾತುಗಳು, ಕೋಪ ಮಾಡುವುದು, ಶಾಪ ಕೊಡುವುದು, ಪ್ರಯಾಣಕ್ಕೆ ಹೊರಡುವುದು, ಶಪಥ ತೆಗೆದುಕೊಳ್ಳುವುದು, ಧನ ತೆಗೆದುಕೊಳ್ಳುವುದು ಅಥವಾ ಕೊಡುವುದು, ಅಳುವುದು, ವೇದ ಮಂತ್ರಗಳ ಪಠಣ, ಶುಭ ಕಾರ್ಯ ಮಾಡುವುದು, ದೇಹರಿಯ ಮೇಲೆ ನಿಲ್ಲುವುದು. ಮೇಲಿನ ನಿಯಮಗಳನ್ನು ಪಾಲಿಸದಿದ್ದರೆ ಇಲ್ಲಿ ಮತ್ತೊಂದು ಸಮೃದ್ಧಿ ಹೋಗುತ್ತದೆ. ವ್ಯಕ್ತಿ ಅನೇಕ ರೀತಿಯ ಸಂಕಟಗಳಿಗೆ ಗುರಿಯಾಗುತ್ತಾನೆ. ಎಲ್ಲಿ ಮದ್ಯ ಸೇವನೆ, ಸ್ತ್ರೀ ಅಪಮಾನ, ತಾಮಸಿಕ ಭೋಜನ ಮತ್ತು ಅನೈತಿಕ ಕೃತ್ಯಗಳಿಗೆ ಮಹತ್ವ ನೀಡಲಾಗುತ್ತದೆಯೋ ಅಲ್ಲಿ ಸಮೃದ್ಧಿ ಹೋಗುತ್ತದೆ.
10. ಮನೆಯ ಸ್ತ್ರೀಯನ್ನು ಗೌರವಿಸಿ. ದಕ್ಷಿಣ ದಿಕ್ಕಿಗೆ ಕಾಲು ಮಾಡಿ ಮಲಗಬಾರದು. ಶರ್ಟ್ ಮತ್ತು ಪ್ಯಾಂಟಿನ ಜೇಬು ಹರಿದಿದ್ದರೆ ಅದನ್ನು ತಕ್ಷಣ ಬದಲಾಯಿಸಿ. ಬಟುವ ಅಥವಾ ಹಣವನ್ನು ಪ್ಯಾಂಟಿನ ಹಿಂದಿನ ಜೇಬಿನಲ್ಲಿ ಇರಿಸಬಾರದು. ಯಾವುದೇ ರೀತಿಯ ಮದ್ಯಪಾನ ಮಾಡಬಾರದು. ಸುಳ್ಳು ಹೇಳುತ್ತಾ ಇರುವುದರಿಂದ ಸಮೃದ್ಧಿ ಹೋಗುತ್ತದೆ. ಹಲ್ಲುಗಳನ್ನು ಚೆನ್ನಾಗಿ ಸ್ವಚ್ಛ ಮತ್ತು ಹೊಳಪುಳ್ಳವಾಗಿರಬೇಕು. ಮತ್ತೆ ಮತ್ತೆ ಉಗುಳುವುದು, ಜಿಂಕುವುದು ಅಥವಾ ಕೆಮ್ಮುವ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಮನೆಯಲ್ಲಿ ಎಲ್ಲಾ ಕಡೆ ಗಂಧವನ್ನು ಹರಡಿಸುವ ಕೆಲಸ ಮಾಡಬಾರದು. ಉಗುರು ಮತ್ತು ಕೂದಲು ಬೆಳೆಸಿ ಇರಬಾರದು. ಪ್ರತಿದಿನ ದೇಹದ ಎಲ್ಲಾ ರಂಧ್ರಗಳನ್ನು 3 ಬಾರಿ ನೀರಿನಿಂದ ತೊಳೆದುಕೊಳ್ಳಿ. ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ. ನೀವು ಬಯಸಿದರೆ ಗೋಡೆಗಳ ಮೇಲೆ ಮೀನುಗಳ ಜೋಡಿಯ ಚಿತ್ರವನ್ನು ಬರೆಸಬಹುದು. ವಾಸ್ತು ಪ್ರಕಾರ ಮನೆಯ ಈಶಾನ್ಯ ಕೋಣೆಯಲ್ಲಿ ಅಷ್ಟದಳ ಕಮಲ ಬರೆದು ಮಂಗಳ ಕಳಸ ಸ್ಥಾಪಿಸಬಹುದು. ಧನ ವೈಭವ ಬರುತ್ತದೆ. ಇದಕ್ಕಾಗಿ ಕಲಶದಲ್ಲಿ ನೀರು ತುಂಬಿ ಅದರ ಮೇಲೆ ತಾಮ್ರದ ನಾಣ್ಯ ಹಾಕಿ, ಈಗ ಅದರ ಮೇಲೆ ತೆಂಗಿನ ಎಲೆಗಳನ್ನು ಹಾಕಿ ಅದರ ಮುಖದ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ. ಈ ಉಪಾಯ ಬಹಳ ಉಪಯುಕ್ತವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.